ಕರ್ನಾಟಕದಲ್ಲಿ ಭುಗಿಲೆದಿದ್ದ ಹಿಜಾಬ್ ವಿವಾದಕ್ಕೆ ಹೈಕೋರ್ಟ್ನ ಪೂರ್ಣ ಪೀಠ ಬ್ರೇಕ್ ಹಾಕಿದ್ದು ತರಗತಿಯಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. 8 ನಿಮಿಷಗಳಲ್ಲೇ ತೀರ್ಪು ಪ್ರಕಟಿಸಿದ ತ್ರಿಸದಸ್ಯ ಪೀಠ 6 ವಿದ್ಯಾರ್ಥಿನಿಯರ ವಾದವನ್ನ ತಳ್ಳಿ ಹಾಕಿದೆ. ಒಟ್ಟು 129 ಪುಟಗಳ ತೀರ್ಪಿನಲ್ಲಿ ಹಿಜಾಬ್ ವಿವಾದದ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂತಾನು ಹೇಳಿದೆ ಕೋರ್ಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ನಮ್ ರೈಟ್ ಸರ್, ನಾವ್ ಯಾವತ್ತೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಭಾಗವಲ್ಲ. ಎಲ್ಲಾ ವರ್ಗದವರು ಸಮವಸ್ತ್ರ ಸಂಹಿತೆ ಪಾಲಿಸಿ. ಹೈಕೋರ್ಟ್ ತ್ರಿಸದಸ್ಯ ಪೀಠದ ಮಹತ್ವದ ಆದೇಶ. 11 ದಿನ, 10 ವಕೀಲರು, 100 ಪ್ರಕರಣಗಳು, ಹಲವು ತೀರ್ಪುಗಳು, ವಾದ ಪ್ರತಿವಾದಗಳನ್ನು ಸಮಾಧಾನವಾಗಿ ಕೇಳಿದ್ದ ಹೈಕೋರ್ಟ್ ತ್ರಿಸದಸ್ಯ ಪೀಠ ಇವತ್ತು ಸರ್ಕಾರದ ಸಮವಸ್ತ್ರ ನಿಯಮವನ್ನ ಎತ್ತಿ ಹಿಡಿದಿದೆ. ಹಿಜಾಬ್ ಬೇಕು ಅಂತ ಪಟ್ಟು ಹಿಡಿದಿದ್ದ 6 ವಿದ್ಯಾರ್ಥಿನಿಯರ ವಾದವನ್ನು ತಳ್ಳಿ ಹಾಕಿ ತರಗತಿಗಳಲ್ಲಿ ಹಿಜಾಬ್ ಧರಿಸುವಂತಿಲ್ಲ ಅಂತ ತೀರ್ಪು ನೀಡಿದೆ. ತರಗತಿಯಲ್ಲಿ ಸಮವಸ್ತ್ರವೇ ಕಡ್ಡಾಯ, ಯಾವುದೇ ಧಾರ್ಮಿಕ ಉಡುಪಿಗೆ ಅವಕಾಶವಿಲ್ಲ ಎಂದು ತೀರ್ಪು ನೀಡಿದೆ. ವಾದ ಪ್ರತಿವಾದದ ವೇಳೆ ಉದ್ಭವಿಸಿದ್ದ 4 ಪ್ರಮುಖ ಪ್ರಶ್ನೆಗಳಿಗೂ ತ್ರಿಸದಸ್ಯ ಪೀಠ ಉತ್ತರ ನೀಡಿದೆ. ಹಿಜಾಬ್ ಬಿಡಿ, ಸಮವಸ್ತ್ರ ತೊಡಿ. ಪ್ರಶ್ನೆ 1, ಹಿಜಾಬ್ ಧಾರಣೆ ಇಸ್ಲಾಂನ ಕಡ್ಡಾಯ ಧಾರ್ಮಿಕ ಆಚರಣೆಯೇ? ಉತ್ತರ, ಇಸ್ಲಾಂ ಪ್ರಕಾರ ಮಹಿಳೆಯರು ಹಿಜಾಬ್ ಧರಿಸಲೇಬೇಕಂತಿಲ್ಲ. ಪ್ರಶ್ನೆ 2, ಯೂನಿಫಾರ್ಮ್ ನಿಗದಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗ್ತಿದೆಯಾ? ಉತ್ತರ, ಸಮವಸ್ತ್ರವನ್ನ ಯಾವ ವಿದ್ಯಾರ್ಥಿಯೂ ವಿರೋಧಿಸುವಂತಿಲ್ಲ. ಪ್ರಶ್ನೆ 3, ರಾಜ್ಯ ಸರ್ಕಾರದ ಆದೇಶ ಅರ್ಥಹೀನವೇ, ಕಾನೂನು ಬಾಹಿರವೇ? ಉತ್ತರ, ಆದೇಶ ಹೊರಡಿಸಲು ಸರ್ಕಾರಕ್ಕೆ ಸಂಪೂರ್ಣ ಹಕ್ಕಿದೆ. ಪ್ರಶ್ನೆ 4, ಉಡುಪಿ ಕಾಲೇಜಿನಿಂದ ಕಾನೂನು ಉಲ್ಲಂಘನೆಯಾಗಿದೆ. ಉತ್ತರ, ಆಡಳಿತ ಮಂಡಳಿ ಅಂದ್ರೆ ಸಿಡಿಸಿಗೆ ಸಮವಸ್ತ್ರ ನಿಗದಿಪಡಿಸುವ ಹಕ್ಕಿದೆ. ಹೀಗೆ ತುಂಬಾ ಸರಳವಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ ಹೈಕೋರ್ಟ್ ತ್ರಿಸದಸ್ಯ ಪೀಠ ತೀರ್ಪು ನೀಡಿದೆ. ಜೊತೆಗೆ 129 ಪುಟಗಳ ತೀರ್ಪಿನಲ್ಲಿ ಪ್ರಮುಖವಾಗಿ 10 ಅಂಶಗಳನ್ನು ಉಲ್ಲೇಖಿಸಿದೆ. ಹಿಜಾಬ್ ಸಾಂಸ್ಕೃತಿಕ ಭಾಗವೇ ಹೊರತು ಕಡ್ಡಾಯ ಅಲ್ಲ. ಹಿಜಾಬ್ ಒಪ್ಪುವುದು ಬಿಡುವುದು ಅವರವರಿಗೆ ಬಿಟ್ಟಿದ್ದು. ಸಾಮಾಜಿಕ ಮತ್ತು ಧಾರ್ಮಿಕ ಬದುಕನ್ನ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಧರ್ಮದ ವ್ಯಾಖ್ಯಾನ ಸೀಮಿತವಾಗಿರಬೇಕೇ ಹೊರತು ಅತ್ಯಗತ್ಯ ಅಲ್ಲ. ಅಂಬೇಡ್ಕರ್ ಅವರೇ ಧರ್ಮದ ಬಗ್ಗೆ ಹಲವು ಸಲ ಉಲ್ಲೇಖಿಸಿದ್ದಾರೆ. ಹಿಜಾಬ್ ಧರಿಸುವುದು ಸಾಂವಿಧಾನಿಕ ಮೌಲ್ಯಕ್ಕೆ ಅನುಗುಣವಾಗಿಲ್ಲ. ಕಾನೂನು ಅಂದ್ರೆ ಬಿಳಿ ಹಾಳೆಯ ಮೇಲಿನ ಕಪ್ಪು ಶಾಯಿ ಥರ ಅಲ್ಲ. ಹಿಜಾಬ್ ಕಡ್ಡಾಯ ಅಂತ ಖುರಾನ್ ಎಲ್ಲಿಯೂ ಷರತ್ತು ಹಾಕಿಲ್ಲ. ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವ ಸಲಹೆ ಖುರಾನ್ನಲ್ಲಿದೆ. ಶಿಕ್ಷಣ ನೀಡುವ ಸರ್ಕಾರಕ್ಕೆ ಸಮವಸ್ತ್ರ ರೂಪಿಸುವ ಹಕ್ಕು ಕೂಡ ಇದೆ. ಈ 10 ಅಂಶಗಳ ಜೊತೆ ವಿದ್ಯಾರ್ಥಿಗಳು ಕಾಲೇಜು ನಿಯಮಗಳನ್ನು ಪಾಲಿಸ್ತೀವಿ ಅಂತ ಬರೆದುಕೊಟ್ಟಿದ್ದು, ಹಲವು ಕಾರ್ಯಕ್ರಮಗಳಲ್ಲಿ ಹಿಜಾಬ್ ಧರಿಸದೆ ಭಾಗಿಯಾಗಿದ್ದಕ್ಕೆ ಕೊಟ್ಟ ಸಾಕ್ಷಿಗಳು ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಹಿಜಾಬ್ ವಿವಾದದಲ್ಲಿ ಕಾಣದ ಕೈಗಳ ಕೈವಾಡ. ವರದಿ ಕೊಡಲು ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ. ಉಡುಪಿಯಲ್ಲಿ ಅದರಲ್ಲೂ ಕೇವಲ 6 ವಿದ್ಯಾರ್ಥಿನಿಯರು ಹಿಜಾಬ್ಗೆ ಪಟ್ಟು ಹಿಡಿದಿದ್ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು. ಸರ್ಕಾರ, ಶಿಕ್ಷಣ ಮಂಡಳಿ, ಪೊಲೀಸ್ ಇಲಾಖೆ 10 ದಾಖಲೆಗಳನ್ನು ಹೈಕೋರ್ಟ್ಗೆ ನೀಡಿತ್ತು. ತೀರ್ಪು ಪ್ರಕಟಿಸಿದ ಹೈಕೋರ್ಟ್ ತ್ರಿಸದಸ್ಯ ಪೀಠ ಕಾಣದ ಕೈಗಳ ಕೈವಾಡ ಇದೆ ಅಂತ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಡ್ರೆಸ್ ಕೋಡ್ ಬಗ್ಗೆ 2004ರಿಂದ ವಿವಾದ ಇರಲಿಲ್ಲ. ಅಷ್ಟಮಠ ಸಂಪ್ರದಾಯಗಳಲ್ಲಿ ಮುಸ್ಲಿಮರೂ ಭಾಗಿ. ಹೀಗಿದ್ದಾಗ ಹಿಜಾಬ್ ವಿವಾದ ಭುಗಿಲೆದ್ದಿದ್ದು ಹೇಗೆ? ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಹೇಗೆ ಉಲ್ಬಣವಾಯಿತು? ಇಂತಹ ದಿಢೀರ್ ಬೆಳವಣಿಗೆ ದೇಶಕ್ಕೆ ಕಳವಳಕಾರಿ. ಕಾಣದ ಕೈಗಳಿಂದ ಸಾಮಾಜಿಕ ಸ್ವಾಸ್ಥ್ಯ ಕೆಡಿಸುವ ಯತ್ನ. ಇಲ್ಲಿವರೆಗೂ ಆಗಿರುವ ಪೊಲೀಸರ ತನಿಖೆ ಬಗ್ಗೆ ಮಾತಾಡಲ್ಲ, ಆದರೆ ವೇಗವಾದ ಪರಿಣಾಮಕಾರಿ ತನಿಖೆಯ ನಿರೀಕ್ಷೆ ಇದೆ. ಹೈಕೋರ್ಟ್ ತ್ರಿಸದಸ್ಯ ಪೀಠ ಹಿಜಾಬ್ ಕಡ್ಡಾಯವಲ್ಲ, ಹಿಜಾಬ್ ಕುರಿತು ಇಸ್ಲಾಂ ಧರ್ಮದ ಭಾಗವಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಹಿಜಾಬ್ ಅಷ್ಟೇ ಅಲ್ಲ, ಯಾವುದೇ ಧರ್ಮದ ಸಂಕೇತದ ವಸ್ತ್ರಗಳನ್ನು ಧರಿಸಿ ತರಗತಿಗೆ ಬರುವಂತಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.